ಮುಸ್ಲಿಂ ಯುವತಿಯೊಬ್ಬಳು ಹಿಂದೂ ಯುವಕನ ಜೊತೆ ಕೂತಿದ್ದ ಅನ್ನೋ ಕಾರಣಕ್ಕೋಸ್ಕರ ನೈತಿಕ ಪೊಲೀಸ್ ಗಿರಿ ಮೆರೆದಿದ್ದಾರೆ ಪುಂಡರು. ಹಿಂದೂ ಯುವಕ ಮುಸ್ಲಿಂ ಯುವತಿಯೊಂದಿಗೆ ಕಿರಿಕನ್ನ ಕೂಡ ಮಾಡಿದ್ದಾರೆ. ಸ್ನೇಹಿತನ ಜೊತೆ ಬುರ್ಖಾ ಧರಿಸಿ ಬೈಕ್ನಲ್ಲಿ ಕೂತಿದ್ದಂತ ಯುವತಿ. ಈ ವೇಳೆ ಅಲ್ಲಿಗೆ ಬಂದಿದ್ದ 5 ಮುಸ್ಲಿಂ ಯುವಕರ ಗುಂಪು ಅವರ ಜೊತೆಯಲ್ಲಿ ಗಲಾಟೆ ಮಾಡಿದೆ. ಹಿಂದೂ ಯುವಕನ ಜೊತೆ ಬೈಕ್ನಲ್ಲಿ ಯಾಕೆ ಕೂತಿದ್ಯಾ, ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತೇಳಿ ದರ್ಪವನ್ನ ಕೂಡ ಮೆರೆದಿದ್ದು ಆಕೆಯ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಆ ಬೈಕ್ ನಲ್ಲಿ ಕೂತಿದಂತ ಆಕೆಯ ಸ್ನೇಹಿತನ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ದಾರೆ. ಇದು ಸಿಲಿಕಾನ್ ಸಿಟಿ ಅಂದ್ರೆ ಬೆಂಗಳೂರಲ್ಲಿ ನಡೆದಿರುವಂತಹ ನೈತಿಕ ಪೊಲೀಸ್ ಗಿರಿ. ಫೋನ್ ಕೊಡಲು ಇದೆ ಲಾಸ್ಟ್, ಇದೆ ಫಸ್ಟ್. ನಾನು ಬಿಡ್ತಾ ಇರೋದು ಏನಕ್ಕೆ ಬಿಡ್ತಾ ಇರೋದು, ಬರ್ದಿರೋದು ಏನಕ್ಕೆ, ನೆಕ್ಸ್ಟ್ ಟೈಮ್ ಈ ತರ ಮಾಡುವಂಗಿಲ್ವಾ. इस्लाम की इज्जत नहीं है भाई को बच्चों को आवाज देखो मर्दान की दिखाओ कैसा जो बैठ लेते थे ना भाई वीडियो है दिखाऊं क्या भाई फर्स्ट है मालूम हो जा रहा है भाई वीडियो है फर्स्ट है दिखाऊं देख लेगा इनसे पूरा बुरखा उठा को शाम तक चलो बैठी मगर काइंस तुम्हें काइंस तुम्हें कैसा जो बैठ लेते थे ना भाई वीडियो है दिखाऊं क्या भाई फर्स्ट है ಪುಂಡರ ನೈತಿಕ ಪೊಲೀಸ್ ಗಿರಿ ಎಷ್ಟು ಸರಿ. ನೈತಿಕ ಪೊಲೀಸ್ ಗಿರಿ ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ. ಸ್ನೇಹಿತನ ಜೊತೆ ಪಾರ್ಕ್ನಲ್ಲಿ ಕುಳಿತಿದ್ದ ಕಾರಣಕ್ಕೆ ಕಿರಿಕನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದೂ ಯುವಕ ಮುಸ್ಲಿಂ ಯುವತಿ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಸರ್ಕಾರ ಇಂಥ ಒಂದು ಗುಂಡಾಗಿರಿಗೆ ಬ್ರೇಕ್ ಹಾಕೋದು ಯಾವಾಗ? ಇಲ್ಲೊಂದ್ ಕಡೆ ಮಂಗಳೂರಲ್ಲಿ ನಡೆದಾಗ ಅರೆಸ್ಟ್ ಮಾಡ್ತಾರೆ, ಇನ್ನೊಂದ್ ಕಡೆ ಮಾಡಿದಾಗ ಗುಂಡಾ ಕಾಯ್ದೆಯನ್ನ ಹಾಕ್ತಿವಿ ಅಂತೇಳಿ ಹೇಳುತ್ತಾ ಸರ್ಕಾರ ಇವತ್ತು ಬೆಂಗಳೂರಲ್ಲಿ ನಡೆದಿದೆ. ರಾಜ್ಯ ರಾಜಧಾನಿ ಕ್ಯಾಪಿಟಲ್ ಸಿಟಿ ಬೆಂಗಳೂರು ನಡೆದಿರುವಂತಹ ಘಟನೆ ಇದು. ಸ್ನೇಹಿತನ ಜೊತೆ ಕೂತಿದೆ ತಪ್ಪ. 5 ಯುವಕರನ್ನ ಕೂಡ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ, ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು, ಕಡಿವಾಣ ಹಾಕ್ಲೇಬೇಕಾದಂತ ಅನಿವಾರ್ಯತೆ ಈಗ ಇದೆ. ಬರ್ದಿರೋದೇನಕ್ಕೆ ನೆಕ್ಸ್ಟ್ ಟೈಮ್ ಈ ತರ ಮಾಡುವಂಗಿಲ್ವಾ. ನಾವು ಸ್ಪಾಟ್ ಅಲ್ಲಿ ಇಲ್ಲ ಏನಾಗಿದೆ ಅಂತ ಫಸ್ಟ್ ಹುಡುಗ ಹುಡುಗಿ ಕೂತಿದ್ರಂತೆ. 5 ಜನ 6 ಜನ ಹುಡುಗರು ಬಂದಿದ್ರು ಇಲ್ಲಿ. ಅವ್ರು ಬಂದಿದ್ದಾದ್ಮೇಲೆ ಅವ್ರು ಏನ್ ಮಾಡಬೇಕಿತ್ತು, ಆಲ್ಮೋಸ್ಟ್ ಸ್ಟೇಷನ್ ಇಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಕರೆಸಿ ಇನ್ಫಾರ್ಮ್ ಮಾಡಬೇಕಿತ್ತು. ಅವ್ರು ಫಸ್ಟ್ ಆಫ್ ಆಲ್ ಕೂತಿರೋದು ತಪ್ಪು, ಆಲ್ಮೋಸ್ಟ್ ಅವ್ರು ಹೊಡೆದಿರೋದೇ ತಪ್ಪು. ಕಾನೂನು ಪ್ರಕಾರ ಇವರು ಕಾನೂನು ಕೈಯಲ್ಲಿ ತಗೊಂಡವ್ರೆ, ಹೊಡೆದಿರೋದು ಇವ್ರ ಕೈಯಲ್ಲಿ ತಗೊಂಡಿಲ್ಲ. ಯಾಕಂದ್ರೆ ಇದು ಒಂದು ಸೆನ್ಸಿಟಿವ್ ಕೇಸು, ಹಿಂದೂ ಮುಸ್ಲಿಂ ಕೇಸು. ಆಲ್ಮೋಸ್ಟ್ ಎಲ್ಲ ಸೇರ್ಕೊಂಡಿದೀವಿ, ಈ ತರ ಆಗ್ಬಾರ್ದಿದೆ ಎಲ್ಲ ಕೇಸ್ ಕೆಲ್ಸಗೆಲ್ಲ ಎಲ್ಲ ಆಗ್ಬಾರ್ದಿದೆಲ್ಲ. ಏನಂದ್ರೆ ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಇವರು, ಇಲ್ಲಾಂದ್ರೆ ಯಾವ್ದೋ ಮಜೀದಿಯಲ್ಲಿ ಯಾರು ಗೊತ್ತಿಲ್ಲ ಅವರು ದೊಡ್ಡವ್ರಿಗೆ ಯಾರ್ಯಾರು ಇದಾರೆ ಮುಖಂಡ್ರು ಏರಿಯಾ ಮುಖಂಡ್ರು ಯಾರಿದ್ದಾರೆ ಅವ್ರು ಇನ್ಫಾರ್ಮ್ ಮಾಡ್ಬೇಕಿತ್ತು. ಅದೊಂದು ತಪ್ಪು ಮಾಡೋರು ಇವರು ಒಂದು. ಅವರು ಮತ್ತು ಇನ್ನೊಂದು ಹುಡುಗಿ ಒಂದು ತಪ್ಪಿದೆ, ಹುಡುಗರದು ತಪ್ಪಿದೆ. ಹಿಂಗ್ ಪಬ್ಲಿಕ್ ಯುವಕ ಯುವತಿಯ ಮೇಲೆ ಹಲ್ಲೆಗೆ ಯತ್ನಿಸಿದ್ದ 5 ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತಹ ಚಂದ್ರಲೇಔಟ್ ಪೊಲೀಸರು 5 ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ನೈತಿಕ ಪೊಲೀಸ್ ಗಿರಿ ತೋರಿದ್ದಂತಹ ಪುಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. काइंस तुम्हें काइंस तुम्हें कैसा जो बैठ लेते थे ना भाई वीडियो है दिखाऊं क्या भाई फर्स्ट है ಅದು ಮೊನ್ನೆ ದಿನ ನಮ್ಮ ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪಾರ್ಕ್ ಎದುರುಗಡೆ ಒಬ್ಳು ಹುಡುಗಿ ಮತ್ತೆ ಒಬ್ಬ ಹುಡುಗ ಇಬ್ರು ಕೂಡ ಒಂದು ಸ್ಕೂಟರ್ ಮೇಲೆ ಕೂತಿರ್ತಾರೆ. ಅದನ್ನ ನೋಡಿ ಒಂದು 4-5 ಜನ ಹೋಗಿ ಅಲ್ಲಿ ಆ ಹುಡುಗಿಗೆ ಮತ್ತೆ ಹುಡುಗನಿಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಕೂತಿದ್ಯಾ ಅಥವಾ ಹುಡುಗಿ ಬುರ್ಕ ಹಾಕೊಂಡಿರ್ತಾಳೆ. ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಯಾಕೆ ಬಂದಿದ್ಯಾ ಮತ್ತೆ ಮನೇಲಿ ಹೇಳಿ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾರೆ. ಈ ವಿಚಾರದಲ್ಲಿ ನಾವು ಆ ಹುಡುಗಿಯಿಂದ ಅವರಿಂದ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಅನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಯಾರು ಆರೋಪಿಗಳಿದ್ದಾರೆ 4 ಜನ ಆರೋಪಿಗಳು ಮತ್ತೆ ಅದರಲ್ಲಿ ಒಬ್ಬರು ಜುವೆನೈಲ್ ಇದ್ದಾರೆ. ಸೊ ಈ 4 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಆ ಜುವೆನೈಲ್ ಅನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್ ಇಂಟೆನ್ಷನ್ ಏನಾಗಿದೆ ಸರ್ ಹುಡುಗರು? ಇಂಟೆನ್ಷನ್ ಏನಿಲ್ಲ, ಹುಡುಗಿ ಯಾಕೆ ಅಲ್ಲಿ ಕೂತಿದ್ಲು ಬಂದಿದ್ಲು ಅಂತ ಅವ್ರು ಕೇಳ್ತಕ್ಕಂಥದ್ದು. ಈಗ ಅದೇ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಪೊಲೀಸ್ ನೈತಿಕ ಗಿರಿಗೆ ಕಡಿವಾಣ ಹಾಕಲೇಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ತೀರ್ಮಾನವನ್ನು ತೆಗೆದುಕೊಂಡಿದ್ಯಾ? ಈ ವಿಚಾರವಾಗಿ ಪೊಲೀಸ್ ಕಮಿಷನರ್ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ, ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಇದಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವ ರೀತಿಯಾದಂತಹ ಕ್ರಮಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ ಅಂತ ಧ್ರುವರಾಜ್?
ನಾಗೇಂದ್ರ, ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳನ್ನ ಚಂದ್ರ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ವೆಸ್ಟ್ ಡಿಸಿಪಿ ಗಿರೀಶ್ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯವಾಗಿ ಈ 4 ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಒಂದು ಸಮುದಾಯಕ್ಕೆ ಸೇರಿರುವಂತದ್ದು. ವಾಹಿಮ್ ಹಾಗೆ ಮನ್ಸೂರ್, ಅಫ್ರೀದಿ ಹಾಗೆ ಇನ್ನೋರ್ವನನ್ನ ಒಟ್ಟು 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಇವರೆಲ್ಲರೂ ಕೂಡ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ವಾಸವನ್ನ ಮಾಡಿಕೊಂಡಿರ್ತಾರೆ. ಮುಖ್ಯವಾಗಿ ಈ ಆರೋಪಿಗಳು ಒಬ್ಬ ವೆಲ್ಡಿಂಗ್ ಕೆಲಸವನ್ನ ಮಾಡ್ತಾ ಇದ್ರೆ, ಇಬ್ರು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ಬ ಟೈಲರ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕಳೆದ 3 ದಿನದ ಹಿಂದೆ ಓರ್ವ ಮುಸ್ಲಿಂ ಯುವತಿ, ಬುರ್ಕವನ್ನ ಧರಿಸಿದ್ದಂತ ಯುವತಿ ಇನ್ನೊಬ್ಬ ಹುಡುಗನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಹೋದಂತ ಈ 4 ಆ ಯುವತಿಯ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸಿ ಆಕೆಗೆ ಅವಶ್ಯ ಶಬ್ದಗಳಿಂದ ನಿಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ನೀನ್ ಇಲ್ಲಿ ಯಾಕೆ ಇವ್ರ ಜೊತೆ ಮಾತಾಡ್ತಾ ನಿಂತಿದ್ಯಾ, ನಿಮ್ ಮನೆಯವ್ರ ನಂಬರ್ ಕೊಡು ಅಂತ ಹೇಳಿ ನೈತಿಕ ಪೊಲೀಸ್ ಗಿರಿಯನ್ನ ಕೂಡ ಮೆರೀತಾರೆ. ಆ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಸದ್ಯ ಈ ಪ್ರಕರಣ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೋ ಅಲರ್ಟ್ ಆದಂತಹ ಚಂದ್ರ ಲೇಔಟ್ ಪೊಲೀಸರು ಆ ಯುವತಿಯಿಂದ ದೂರನ್ನ ಪಡೆದುಕೊಂಡು ಸದ್ಯ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಮಂಗಳೂರು ಆ ಕಡೆಗೆಲ್ಲ ನೈತಿಕ ಪೊಲೀಸ್ ಗಿರಿ ಆದಂತಹ ಸಂದರ್ಭದಲ್ಲಿ ಕೇಸನ್ನ ಹಾಕ್ತಾ ಇದ್ರು, ಅವ್ರ ಮೇಲೆ ಗೂಂಡಾ ಆಕ್ಟ್ ಅನ್ನ ಓಪನ್ ಮಾಡ್ತಾ ಇದ್ರು. ಈಗ ಪೊಲೀಸರು ಏನ್ ಮಾಡ್ತಾರೆ, ಸರ್ಕಾರ ಯಾವ ತರಹದ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಪೊಲೀಸರ ಭಯವಿಲ್ವಾ, ಇವ್ರು ಯಾಕೆ ಈ ತರ ಮಾಡಕ್ ಹೋದ್ರು ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಈಗ ಈ 4ರನ್ನ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ಯುವತಿಯೊಬ್ಬಳು ಹಿಂದೂ ಯುವಕನ ಜೊತೆ ಕೂತಿದ್ದ ಅನ್ನೋ ಕಾರಣಕ್ಕೋಸ್ಕರ ನೈತಿಕ ಪೊಲೀಸ್ ಗಿರಿ ಮೆರೆದಿದ್ದಾರೆ ಪುಂಡರು. ಹಿಂದೂ ಯುವಕ ಮುಸ್ಲಿಂ ಯುವತಿಯೊಂದಿಗೆ ಕಿರಿಕನ್ನ ಕೂಡ ಮಾಡಿದ್ದಾರೆ. ಸ್ನೇಹಿತನ ಜೊತೆ ಬುರ್ಖಾ ಧರಿಸಿ ಬೈಕ್ನಲ್ಲಿ ಕೂತಿದ್ದಂತ ಯುವತಿ. ಈ ವೇಳೆ ಅಲ್ಲಿಗೆ ಬಂದಿದ್ದ 5 ಮುಸ್ಲಿಂ ಯುವಕರ ಗುಂಪು ಅವರ ಜೊತೆಯಲ್ಲಿ ಗಲಾಟೆ ಮಾಡಿದೆ. ಹಿಂದೂ ಯುವಕನ ಜೊತೆ ಬೈಕ್ನಲ್ಲಿ ಯಾಕೆ ಕೂತಿದ್ಯಾ, ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತೇಳಿ ದರ್ಪವನ್ನ ಕೂಡ ಮೆರೆದಿದ್ದು ಆಕೆಯ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಆ ಬೈಕ್ ನಲ್ಲಿ ಕೂತಿದಂತ ಆಕೆಯ ಸ್ನೇಹಿತನ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ದಾರೆ. ಇದು ಸಿಲಿಕಾನ್ ಸಿಟಿ ಅಂದ್ರೆ ಬೆಂಗಳೂರಲ್ಲಿ ನಡೆದಿರುವಂತಹ ನೈತಿಕ ಪೊಲೀಸ್ ಗಿರಿ. ಫೋನ್ ಕೊಡಲು ಫೋನ್ ಕೊಡು. ಇದೆ ಲಾಸ್ಟ್, ಇದೆ ಫಸ್ಟ್. ನಾನು ಬಿಡ್ತಾ ಇರೋದು ಏನಕ್ಕೆ ಬಿಡ್ತಾ ಇರೋದು, ಬರ್ದಿರೋದು ಏನಕ್ಕೆ, ನೆಕ್ಸ್ಟ್ ಟೈಮ್ ಈ ತರ ಮಾಡೋಂಗಿಲ್ವಾ. इस्लाम की इज्जत नहीं है भाई को बच्चा को आवाज देखो मर्दान की दिखाओ. कैसा जो बिट लेते थे ना भाई वीडियो है दिखाऊं क्या भाई फर्स्ट है भाई वीडियो फर्स्ट है दिखाऊं. देख लेगा इनसे पूरा बुरखा उठा को नाम तक चलो बेटी मगर काइंस तुम्हें खड़े चला काइंस तुम्हें कैसा जो बिट लेते थे ना भाई वीडियो है दिखाऊं क्या भाई फर्स्ट है. ಪುಂಡರ ನೈತಿಕ ಪೊಲೀಸ್ ಗಿರಿ ಎಷ್ಟು ಸರಿ? ನೈತಿಕ ಪೊಲೀಸ್ ಗಿರಿ ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ. ಸ್ನೇಹಿತನ ಜೊತೆ ಪಾರ್ಕ್ನಲ್ಲಿ ಕುಳಿತಿದ್ದ ಕಾರಣಕ್ಕೆ ಕಿರಿಕನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದೂ ಯುವಕ ಮುಸ್ಲಿಂ ಯುವತಿ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಸರ್ಕಾರ ಇಂಥ ಒಂದು ಗುಂಡಾಗಿರಿಗೆ ಬ್ರೇಕ್ ಹಾಕೋದು ಯಾವಾಗ? ಇಲ್ಲೊಂದ್ ಕಡೆ ಮಂಗಳೂರಲ್ಲಿ ನಡೆದಾಗ ಅರೆಸ್ಟ್ ಮಾಡ್ತಾರೆ, ಇನ್ನೊಂದ್ ಕಡೆ ಮಾಡಿದಾಗ ಗುಂಡಾ ಕಾಯ್ದೆಯನ್ನು ಹಾಕ್ತಿವಿ ಅಂತೇಳಿ ಹೇಳುತ್ತಾ ಸರ್ಕಾರ ಇವತ್ತು ಬೆಂಗಳೂರಲ್ಲಿ ನಡೆದಿದೆ. ರಾಜ್ಯ ರಾಜಧಾನಿ ಕ್ಯಾಪಿಟಲ್ ಸಿಟಿ ಬೆಂಗಳೂರು ನಡೆದಿರುವಂತಹ ಘಟನೆ ಇದು. ಸ್ನೇಹಿತನ ಜೊತೆ ಕೂತಿದೆ ತಪ್ಪ. 5 ಯುವಕರನ್ನ ಕೂಡ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ, ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು, ಕಡಿವಾಣ ಹಾಕ್ಲೇಬೇಕಾದಂತ ಅನಿವಾರ್ಯತೆ ಈಗ ಇದೆ. ಬರ್ದಿರೋದು ಏನಕ್ಕೆ, ನೆಕ್ಸ್ಟ್ ಟೈಮ್ ಈ ತರ ಮಾಡೋಂಗಿಲ್ವಾ. ನಾವು ಸ್ಪಾಟ್ ಅಲ್ಲಿ ಇಲ್ಲ ಏನಾಗಿದೆ ಅಂತ ಫಸ್ಟ್ ಹುಡುಗಿ ಕೂತಿದ್ರಂತೆ. 5 ಜನ 6 ಜನ ಹುಡುಗರು ಬಂದಿದ್ರು ಇಲ್ಲಿ. ಅವ್ರು ಬಂದಿದ್ದಾದ್ಮೇಲೆ ಅವ್ರು ಏನ್ ಮಾಡಬೇಕಿತ್ತು, ಆಲ್ಮೋಸ್ಟ್ ಸ್ಟೇಷನ್ ಇಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಕರೆಸಿ ಇನ್ಫಾರ್ಮ್ ಮಾಡಬೇಕಿತ್ತು. ಅವ್ರು ಫಸ್ಟ್ ಆಫ್ ಆಲ್ ಕೂತಿರೋದು ತಪ್ಪು, ಆಲ್ಮೋಸ್ಟ್ ಅವ್ರು ಹೊಡೆದಿರೋದೇ ತಪ್ಪು. ಕಾನೂನು ಪ್ರಕಾರ ಇವರು ಕಾನೂನು ಕೈಯಲ್ಲಿ ತಗೊಂಡವ್ರೆ, ಹೊಡೆದಿರೋದು ಇವ್ರ ಕೈಯಲ್ಲಿ ತಗೊಂಡಿಲ್ಲ. ಯಾಕಂದ್ರೆ ಇದು ಒಂದು ಸೆನ್ಸಿಟಿವ್ ಕೇಸು, ಹಿಂದೂ ಮುಸ್ಲಿಂ ಕೇಸು. ಆಲ್ಮೋಸ್ಟ್ ಎಲ್ಲ ಸೇರ್ಕೊಂಡಿದ್ವಿ, ಈ ತರ ಆಗ್ಬಾರ್ದಿದೆ ಎಲ್ಲ ಕೇಸ್, ಕೆಲ್ಸಗೆಲ್ಲ ಎಲ್ಲ ಆಗ್ಬಾರ್ದಿದೆಲ್ಲ. ಏನಂದ್ರೆ ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಇವರು, ಇಲ್ಲಾಂದ್ರೆ ಯಾವ್ದೋ ಮಜೀದಿಯಲ್ಲಿ ಯಾರು ಗೊತ್ತಿಲ್ಲ ಅವರು ದೊಡ್ಡವ್ರಿಗೆ ಯಾರ್ಯಾರು ಇದಾರೆ, ಮುಖಂಡ್ರು ಏರಿಯಾ ಮುಖಂಡ್ರು ಯಾರಿದ್ದಾರೆ ಅವ್ರು ಇನ್ಫಾರ್ಮ್ ಮಾಡಬೇಕಿತ್ತು. ಅದೊಂದು ತಪ್ಪು ಮಾಡೋರು ಇವರು. ಒಂದು
ಅವರು ಮತ್ತು ಇನ್ನೊಂದು ಹುಡುಗಿ ಒಂದು ತಪ್ಪಿದೆ, ಹುಡುಗರದು ತಪ್ಪಿದೆ. ಹಿಂಗ್ ಪಬ್ಲಿಕ್ ಯುವಕ ಯುವತಿಯ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಐವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತಹ ಚಂದ್ರಲೇಔಟ್ ಪೊಲೀಸರು ಐವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ನೈತಿಕ ಪೊಲೀಸ್ಗಿರಿ ತೋರಿದ್ದಂತಹ ಪುಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. तुम्हें कैसा जो बैठले थे सीमा भाई वीडियो है दिखाऊं क्या भाई फर्स्ट है ಅದು ಮೊನ್ನೆ ದಿನ ನಮ್ಮ ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪಾರ್ಕ್ ಎದುರುಗಡೆ ಒಬ್ಳು ಹುಡುಗಿ ಮತ್ತೆ ಒಬ್ಬ ಹುಡುಗ ಇಬ್ರು ಕೂಡ ಒಂದು ಸ್ಕೂಟರ್ ಮೇಲೆ ಕೂತಿರ್ತಾರೆ. ಅದನ್ನ ನೋಡಿ ಒಂದು 4-5 ಜನ ಹೋಗಿ ಅಲ್ಲಿ ಆ ಹುಡುಗಿಗೆ ಮತ್ತೆ ಹುಡುಗನಿಗೆ ಪ್ರಶ್ನೆ ಮಾಡ್ತಾರೆ. ಯಾಕೆ ಕೂತಿದ್ಯಾ ಅಥವಾ ಹುಡುಗಿ ಬುರ್ಕ ಹಾಕೊಂಡಿರ್ತಾಳೆ. ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಯಾಕೆ ಬಂದಿದ್ಯಾ ಮತ್ತೆ ಮನೇಲಿ ಹೇಳಿ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾರೆ. ಈ ವಿಚಾರದಲ್ಲಿ ನಾವು ಆ ಹುಡುಗಿಯಿಂದ ಅವರಿಂದ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಯಾರು ಆರೋಪಿಗಳಿದ್ದಾರೆ 4 ಜನ ಆರೋಪಿಗಳು ಮತ್ತೆ ಅದರಲ್ಲಿ ಒಬ್ಬರು ಜುವೆನೈಲ್ ಇದ್ದಾರೆ. ಸೊ ಈ 4 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಆ ಜುವೆನೈಲ್ ಅನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್ ಇಂಟೆನ್ಷನ್ ಏನಾಗಿದೆ ಸರ್ ಇಂಟೆನ್ಷನ್ ಏನಿಲ್ಲ, ಹುಡುಗಿ ಯಾಕೆ ಅಲ್ಲಿ ಕೂತಿದ್ರು ಬಂದಿದ್ಲು ಅಂತ ಅವ್ರು ಕೇಳ್ತಕ್ಕಂಥದ್ದು. ಈಗ ಅದೇ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಪೊಲೀಸ್ ನೈತಿಕಗಿರಿಗೆ ಕಡಿವಾಣ ಹಾಕಲೇಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ತೀರ್ಮಾನವನ್ನ ತೆಗೆದುಕೊಂಡಿದ್ಯಾ? ಈ ವಿಚಾರವಾಗಿ ಪೊಲೀಸ್ ಕಮಿಷನರ್ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ, ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಇದಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವ ರೀತಿಯಾದಂತಹ ಕ್ರಮಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ ಅಂತ ಧ್ರುವರಾಜ್? ನಾಗೇಂದ್ರ, ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳನ್ನ ಚಂದ್ರಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ವೆಸ್ಟ್ ಡಿಸಿಪಿ ಗಿರೀಶ್ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯವಾಗಿ ಈ 4 ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಒಂದು ಸಮುದಾಯಕ್ಕೆ ಸೇರಿರುವಂತದ್ದು. ವಾಹಿಮ್ ಹಾಗೆ ಮನ್ಸೂರ್, ಅಫ್ರೀದಿ ಹಾಗೆ ಇನ್ನೋರ್ವನನ್ನ ಒಟ್ಟು 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಇವರೆಲ್ಲರೂ ಕೂಡ ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ವಾಸವನ್ನ ಮಾಡಿಕೊಂಡಿರ್ತಾರೆ. ಮುಖ್ಯವಾಗಿ ಈ ಆರೋಪಿ ಒಬ್ಬ ವೆಲ್ಡಿಂಗ್ ಕೆಲಸವನ್ನ ಮಾಡ್ತಾ ಇದ್ರೆ, ಇಬ್ರು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ಬ ಟೈಲರ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕಳೆದ 3 ದಿನದ ಹಿಂದೆ ಓರ್ವ ಮುಸ್ಲಿಂ ಯುವತಿ, ಬುರ್ಕವನ್ನ ಧರಿಸಿದಂತ ಯುವತಿ ಇನ್ನೊಬ್ಬ ಹುಡುಗನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಹೋದಂತ ಈ 4 ಆ ಯುವತಿಯ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸಿ ಆಕೆಗೆ ಅವಶ್ಯ ಶಬ್ದಗಳಿಂದ ನಿಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ನೀನ್ ಇಲ್ಲಿ ಯಾಕೆ ಇವ್ರ ಜೊತೆ ಮಾತಾಡ್ತಾ ನಿಂತಿದ್ಯಾ, ನಿಮ್ ಮನೆಯವ್ರ ನಂಬರ್ ಕೊಡು ಅಂತ ಹೇಳಿ ನೈತಿಕ ಪೊಲೀಸ್ ಗಿರಿಯನ್ನ ಕೂಡ ಮೆರೀತಾರೆ. ಆ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಸದ್ಯ ಈ ಪ್ರಕರಣ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೋ ಅಲರ್ಟ್ ಆದಂತಹ ಚಂದ್ರಲೇಔಟ್ ಪೊಲೀಸರು ಆ ಯುವತಿಯಿಂದ ದೂರನ್ನ ಪಡೆದುಕೊಂಡು ಸದ್ಯ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಮಂಗಳೂರು ಆ ಕಡೆಗೆಲ್ಲ ನೈತಿಕ ಪೊಲೀಸ್ ಗಿರಿ ಆದಂತಹ ಸಂದರ್ಭದಲ್ಲಿ ಕೇಸನ್ನ ಹಾಕ್ತಾ ಇದ್ರು, ಅವ್ರ ಮೇಲೆ ಗೂಂಡಾ ಆಕ್ಟ್ ಅನ್ನ ಓಪನ್ ಮಾಡ್ತಾ ಇದ್ರು. ಈಗ ಪೊಲೀಸರು ಏನ್ ಮಾಡ್ತಾರೆ, ಸರ್ಕಾರ ಯಾವ ತರಹದ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಪೊಲೀಸರ ಭಯವಿಲ್ವಾ, ಇವ್ರು ಯಾಕೆ ಈ ತರ ಮಾಡಕ್ ಹೋದ್ರು ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಈಗ ಈ 4ರನ್ನ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.